ಈ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ನಮ್ಮೆಲ್ಲ ದಾಖಲಾತಿಗಳನ್ನ ಐತಿಹಾಸಿಕ ದಾಖಲಾತಿಗಳೇನಿದ್ದಾವೆ ರೈತರದ್ದು ಮತ್ತು ಇನ್ನಿತರ ಆಸ್ತಿಗಳದ್ದು ಅವೆಲ್ಲವನ್ನು ಕೂಡ ಕಂಪ್ಯೂಟರ್ ಮಾಡೋದು ಭಾಳ ಅವಶ್ಯಕವಾಗಿತ್ತು. ಕೃಷ್ಣ ಬೈರೇಗೌಡರು ರೆವಿನ್ಯೂ ಮಿನಿಸ್ಟರ್ ಆಗಿ ಇವತ್ತು ಭಾಳಷ್ಟು ಆಸಕ್ತಿಯನ್ನು ತೆಗೆದುಕೊಂಡು ಎಲ್ಲನೂ ಕೂಡ ಕಂಪ್ಯೂಟರೈಸ್ ಗಣಕೀಕರಣ ಮಾಡ್ತಾಯಿದ್ದಾರೆ. ಇದರಿಂದ ಏನಾಗಿದೆ, ಹಿಂದೆ ಭಾಳಷ್ಟು ಫೈಲ್ಗಳು ಕಳ್ಳತನ ಆಗುವಂಥದ್ದು, ಜನ ಉದ್ದೇಶಪೂರ್ವಕವಾಗಿ ಅದನ್ನು ತೆಗೆದುಹಾಕುವಂಥದ್ದು, ಹೀಗೆ ಅವ್ಯವಹಾರಕ್ಕೆ ಬದುಕಿ ಇವತ್ತು ಸಹ ಕಾರಣೀಕರ್ತ ಆಗಿದೆ. ಅಂದರೆ ಇದನ್ನು ಅದನ್ನು ಸರಿಪಡಿಸೋ ದೃಷ್ಟಿಯಲ್ಲಿ ಹಂತವಾಗಿ ಇವತ್ತು ಸಹ ಕೈಗೊಂಡಿದ್ದಾರೆ. ಇವತ್ತು ನಮ್ಮ ಮೊದಲು ವಿಜಯಪುರ ತಾಲೂಕು ಆಗಿತ್ತು, ಇವತ್ತು ಬಬಲೇಶ್ವರ ಬಸವನಪಾಡಿ ಆಗ್ತಿದೆ ಮತ್ತು ಮುದ್ದೇಬೇಳದ ಕೆಲಸ ಆಗ್ತಾಯಿದೆ. ಮತ್ತು ಎರಡನೇ ಹಂತದಲ್ಲಿ ಸಂಪೂರ್ಣವಾಗಿ ಮಾಡೋದ್ರ ಮೂಲಕ ಈ ಏನು ಇವತ್ತು ಭಾಳಷ್ಟು ಅವ್ಯವಹಾರಗಳಾಗ್ತಾಯಿತ್ತು, ಅದನ್ನು ಒಂದು ಅನ್ಯಾಯಗಳನ್ನು ಕೂಡ ಆಗ್ತಿತ್ತು, ಅದೆಲ್ಲವನ್ನು ಕೂಡ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗಿದೆ.